Hello everyone, welcome back to my YouTube channel Wholesome Wonders. ಸೊ ನಿಮಗೆ ನಾನು ಹೋದ ಸರಿ ನಾನು ನಮ್ಮ ಅಜ್ಜಿ ಮನೆ ತೋರಿಸಿದೆ. ಈ ಸರಿ ನಮ್ಮ ಅಮ್ಮನ ಮನೆ ಆ ಕಡೆ ಸೈಡ್ ಅಜ್ಜಿ ಮನೆ ತೋರಿಸ್ತಾ ಇದ್ದೀನಿ. ಸೊ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್ ಟು ಶೋ ದಿಸ್ ಹೌಸ್. ಸೊ ನನ್ನ ಯೂಟ್ಯೂಬ್ ಚಾನಲ್ ಹೋಲ್ಸಮ್ ವಂಡರ್ಸ್ಲು ಅಜ್ಜಿ ಮನೆ ಅಂತಲೇ ಇಡ್ಬೋದು, ಯಾಕೆಂದರೆ ನಾನು ಬರೀ ಅಜ್ಜಿ ಮನೆ ಹೋಮ್ ಟೋರೇ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫುಲ್ ನಮ್ಮ ಅಜ್ಜಿ ಮನೆ ಹೆಂಗಿದೆ ಏನೋ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಾಚ್ ದಿಸ್ ವಿಡಿಯೋ ಅಂಟಿಲ್ ಎಂಡ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬನ್ನಿ ಹಿಂಗೆ ಹೋದರೆ ಇದು ಎಂಟ್ರೆನ್ಸು ಸಿಗೋದು. ಸೊ ಎಂಟ್ರೆನ್ಸ್ ಬಂದಾದಮೇಲೆ ಮುಂಚೆ ಇಲ್ಲಿ ಬೆಡ್ರೂಮ್ ಇತ್ತು. ಸೊ ಬೆಡ್ರೂಮ್ನ ಇವಾಗ ಚೇಂಜ್ ಮಾಡಿ ಇವಾಗ ಇದನ್ನು ವಾಶ್ರೂಮ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಈ ಕಡೆ ಸೈಡ್ ಬಂದರೆ ಇದು ಹಿಂಗೆ ಖಾಲಿ ಸ್ಪೇಸ್ ಹಿಂಗೆ ಕಾಣಿಸ್ತಾ ಇದೆಯಲ್ಲ ಇದು. ಸೊ ಇದು ಬಂದಾದಮೇಲೆ ಇದು ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಬಂದಾದಮೇಲೆ ಇಲ್ಲಿ ಬನ್ನಿ ಇಲ್ಲಿ ಹಾಲ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇವರು ನಮ್ಮ ಅತ್ತೆ ಅಂದರೆ ನಮ್ಮ ಪಪ್ಪ ಅವರ ಅಕ್ಕ. ಬನ್ನಿ. ಸೊ ಇಲ್ಲಿ ಏನು ನಿಮಗೆ ಫೋಟೋ ಕಾಣಿಸ್ತಾ ಇದೆಯಲ್ಲ, ಇವ್ರು ನಮ್ಮ ತಾತ, ಇವ್ರು ನಮ್ಮ ಅಜ್ಜಿ. ಸೊ ಅಷ್ಟೇ, ಇದು ಹಾಲ್. ನೀವೇನು ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆಲ್ಲ ಫುಲ್ ಹಾಲ್. ಸೊ ಇವಾಗ ಇದೇನು ನೋಡ್ತಾ ಇದ್ದಾರೋ ಇದು ಅಡುಗೆ ಮನೆ. ಇಲ್ಲಿ ಪೂಜೆಗೆಲ್ಲ ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ರು ನಮ್ಮ ಅಮ್ಮಂದರು, ದೊಡ್ಡಮ್ಮ, ಚಿಕ್ಕಮ್ಮ ಅವರೆಲ್ಲ. ಸೊ ಆ ಕಡೆಯಿಂದ ಬಂದರೆ ಇಲ್ಲಿ ನಮಗೆ ಅಟ್ಟ ಸಿಗುತ್ತೆ. ಹೀಗೆ ಹತ್ಕೊಂಡು ಹೋಗ್ಬೇಕು ನಾವು. ಸೊ ನೋಡ್ಬೋದು, ಇಲ್ಲಿ ಜಾಸ್ತಿ ಜನ ಇದ್ದಾಗೆಲ್ಲ ನಾವೆಲ್ಲ ಇಲ್ಲೇ ಬಂದೆಲ್ಲ ಮಲ್ಕೊತಾ ಇದ್ವಿ. ಇದೊಂಥರ ಅಟ್ಟ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಹೀಗೆ ಹೋದರೆ ಬನ್ನಿ. ಸೊ ಇದು ಇವಾಗ ರೀಸೆಂಟಾಗಿ ತೊಗೊಂಬಂದಿರೋ ವಾಷಿಂಗ್ ಮಿಷಿನ್, ಟಾಪ್ ಲೋಡ್. ನೆಕ್ಸ್ಟ್ ಹೀಗೆ ಹೋದರೆ ನಮಗೆ ಬಚ್ಚಲು ಮನೆ ಸಿಗುತ್ತೆ ಇಲ್ಲಿ. ಇದ್ರದ್ದೊಂದು ಸ್ಟೋರಿ ತುಂಬ ಇದೆ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಅಜ್ಜಿಗೆ 8 ಜನ ಮಕ್ಕಳು ಎಲ್ಲ ಇಲ್ಲೇ ಬಾರ್ನ್ ಆಗಿರೋದು. ಲೈಟ್ ಇದೆಯಾ? ಸೊ ನೀವೇನು ನೋಡ್ತಾ ಇದ್ದೀರಾ, ಇದು ಮುಂಚೆ ಇದು ದನಿ ಮನೆ ಆಗಿತ್ತು. ಅಂದರೆ ದನ ಎಲ್ಲ ಕಟ್ತಾ ಇದ್ರಲ್ಲ ಅದು. ಬಟ್ 8 ಜನ ಮಕ್ಕಳು ಏನಿದ್ದಾರೋ ಅವರೆಲ್ಲ ಇಲ್ಲೇ ಹುಟ್ಟಿದ್ದು ಅಂತ ಹೇಳ್ತಾರೆ. ಸೊ ಇದೊಂಥರ ಮೆಮೊರಿ. ಬಟ್ ಇವಾಗ ಇದೆಲ್ಲ ಸ್ಟೋರ್ ರೂಮಾಗಿ ಕನ್ವರ್ಟ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಬಚ್ಚಲು ಮನೆ. ಇಲ್ಲಿ ತೊಟ್ಟಿ, ಇಲ್ಲಿ ನೀರು, ಇಲ್ಲಿ ನಾವು ಉರಿ ಎಲ್ಲ ಕಚ್ತೀವಿ. ಬಿಸಿನೀರು ಬೇಕಂದರೆ ಇಲ್ಲಿ ಸ್ನಾನ ಮಾಡೋಕ್ಕೆಲ್ಲ. ಸೊ ಹೀಗೆ ಹೋದರೆ ಈ ಕಡೆ ಸೈಡ್ ಇಲ್ಲಿ ಪಾತ್ರೆ ಗೀತ್ರೆ ತೊಳ್ಕೊಳೋದೆಲ್ಲ ಇಲ್ಲೇ. ಇವಾಗ ಈ ಟ್ಯಾಂಕೆಲ್ಲ ಇಲ್ಲಿ ಇವಾಗ ನಮ್ಮ ಅಣ್ಣ ಮಾಡಿಸಿದ್ದಾರೆ ಟ್ಯಾಂಕ್ ಎಲ್ಲ. ಸೊ ಹೀಗೆ ಹೋದರೆ ಇಲ್ಲಿ ನಮಗೆ ಹಿತ್ಲು ಸಿಗುತ್ತೆ. ಹಿತ್ಲು ಕಡೆ ಗೊತ್ತಿರ್ಬೋದು, ಎಲ್ಲ ಹಳ್ಳಿ ಮನೆ ಕಡೆನೂ ಹಿತ್ಲು ಇರುತ್ತೆ. ಅದೇ ಥರ ಇಲ್ಲೂ ಒಂಥರ ಫುಲ್ ಓಪನ್ ಸ್ಪೇಸ್ ಏರಿಯಾ ಹಿತ್ಲು ನೋಡ್ಬೋದು. ಇಲ್ಲಿ ಫುಲ್ಲು ನಮ್ಮ ಆಂಟಿ ಇಲ್ಲೂ ಏನೇನೋ ಹಾಕಿದ್ದಾರೆ, ತರಕಾರಿ ಗಿಡ ಎಲ್ಲ. ಇಲ್ಲಿ ನೋಡ್ಬೋದು, ಬದನೆಕಾಯಿ ಬಿಟ್ಟಿದೆ, ಬದನೆಕಾಯಿ ಗಿಡ ಹಾಕಿದ್ದಾರೆ. ಸೊ ಏನೇನು ಬೇಕೋ ಅದೆಲ್ಲ ಬನಾನಾ ಟ್ರೀ ಕೂಡ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಸೊ ಇದು ಈ ಮನೆ ಇದ್ಲ ಸೈಡ್ ಈ ಥರ ಇದೆ ಅಂತ ಹೇಳ್ಬೋದು. ಸ್ಪೇಷಿಯಸ್ ಆಗಿದೆ ಇಲ್ಲೆಲ್ಲ. ಸೊ ಫ್ಯೂಚರಲ್ಲಿ ನಮ್ಮಣ್ಣ ಅಲ್ಲಿಂದ ಇಲ್ಲಿಗೆ ಮನೆ ಕಟ್ತಾರೆ ಅಲ್ವಾ ಅಣ್ಣ? ನೆಕ್ಸ್ಟ್ ಸೊ ಇವತ್ತು ನಾವು ನಮ್ಮ ಅಜ್ಜಿ ಮನೆಗೆ ಬಂದಿರೋದು ಏನಕ್ಕೆ ಅಂದರೆ, ಸೊ ನಾವು ಒಂದು
ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಸೊ ಅದೆಲ್ಲ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ. ಸೊ ಇವಾಗ ನಮ್ಮ ಅತ್ತೆ ಅಂದರೆ ನಮ್ಮ ಪಪ್ಪ ಅವರ ಅಕ್ಕ, ಅವರು ಏನು ಹೇಳ್ತಾರೆ ಅವ್ರ ಬಗ್ಗೆ ಎಲ್ಲ ಕೇಳೋಣ ಬನ್ನಿ. ಅತ್ತೆ ಏನು ಹೇಳೋಣವ? ಹಾಯ್ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್. ಹಾಯ್. ಏನಾರು ಹೇಳಿ. ನೀವು ಎಷ್ಟನೇ ಮಗಳು? ಹೇಳ್ತೀನಿ ಇರವ. ಹೇಳಿ. ನಾವು 4 ಜನ ಮಕ್ಕಳು, ನಾವು ಹಿರಿಯರು, ತಮ್ಗಳು 4 ಜನ. ಅವರು ಇವ್ರ ತಂದೆ 3ನೇರು, 2ನೇರು ಇವ್ರ ತಂದೆ, 3ನೇನು ಇನ್ನೊಬ್ಬ ಜಯಣ್ಣ ಅಂತ, ಇನ್ನೊಬ್ಬ ಕಿರಿಯನ್ ಬಸವಕುಮಾರ ಅಂತ. ಇವರು ನನ್ನ ತಮ್ಮನ ಮಗಳು ಈಕೆ. ಅವನು ನನ್ನ ಮೊಮ್ಮಕ್ಕಳು 2, ನನ್ನ ಮಗಳು 1, 4 ಜನದಾಗ 2 ಇದಾರೆ ಕಣಪ್ಪ. ಆಮೇಲೆ ಇನ್ನೇನು ನಮ್ಮವ್ವ, ನಮ್ಮಪ್ಪ, ಮೊಮ್ಮಕ್ಕಳು, ಮರುಮಕ್ಳು ಎಲ್ಲರೂ ಇದ್ದಾರೆ. ಆಮೇಲೆ ಇನ್ನೇನು ಅವರು ವಿಡಿಯೋ ನೋಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂದರೆ ಥ್ಯಾಂಕ್ ಯು. ಸೊ ಇಲ್ಲಿ ನೋಡ್ಬೋದು ನಾವು ಪೂಜೆಗೆ ಮಡಿಯಿಂದ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಇಲ್ಲಿ ನಮ್ಮಮ್ಮ, ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಅವರು ಫುಲ್ ಮೊಸರನ್ನ ಆಗಿರ್ಬೋದು, ಕಿಚಡಿ ಆಗಿರ್ಬೋದು, ಸೊ ಇದೇ ಥರದ್ದು ಅಡುಗೆ ಮಾಡಬೇಕಂತ ಇರುತ್ತೆ. ಅದನ್ನೆಲ್ಲ ಹಾಕಿ ಪ್ರಿಪೇರ್ ಮಾಡ್ಕೊತಾ ಇದ್ರು. ಸೊ ನಾನು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾಯಿದ್ದೆ. ನೀನು 2 ಪ್ಯಾಕೆಟ್ ಹಾಕಿರೋ ಕುಡ್ಕೊಂತಿದ್ದು ಸುಡೋದಕ್ಕೆ ಹಾಕಿರಂಗೆ ತಣ್ಣೆನದಾರ ನೋಡಿ ಕುಡ್ಕೊಳೋದೇ ಇಲ್ಲ. ಅಲ್ಲಿಗೆ ಕರಿ ಇಲ್ಲೇ ಇಲ್ಲಿಗೆ ಹಾಕಿ ಅಲ್ಲೇ ಹಾಕನ ಹಾಕಿ ಮೊಸರಿನ ಚೂರು ಸ್ವಲ್ಪ ಇದು ಉಪ್ಪು ಇದೆ, ಉಪ್ಪು. ಕಚ್ಚೆ ಅಲ್ವಲ್ ಪಾಪ, ಕಚ್ಚು ಅಂತ ಹೇಳಿರಿ. ನೀನು ಪೂಜೆ ತಟ್ಟೆ ನಿಂತಿದ್ಯಾ ಹೇಳು. ಮುದ್ದಾಯ್ತಲೆ ಬಂದದ್ಲಲ್ಲಿ ಒಂಚೂರಿ ಸೊ ಇದಾದಮೇಲೆ ನಾವು ಹೋದ್ವಿ ನಮ್ಮ ತೋಟದಲ್ಲಿ ಇದ್ದಿದ್ದ ಹುತ್ತದ ಹತ್ರ. ಸೊ ನಾವು ಈ ಪೂಜೆ ನಮ್ಮ ತೋಟದಲ್ಲಿರೋ ಹುತ್ತದ ಹತ್ರನೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ತೋಟದಲ್ಲಿರೋ ಹುತ್ತದ ಹತ್ರ ಹೋದ್ವಿ. ಬಗ್ಗೆ ಏನ್ ಅನ್ಸ್ತು? ನಾವು ಕೂಳೆನಾಗರು ಮಾಡ್ತೀವಿ. ಆಮೇಲೆ ಏನಕ್ಕೆ ಮಾಡ್ತಾರೆ ಕೂಳೆನಾಗರ? ಕೂಳೆನಾಗರು ಚೌತಿ ನಾಗರು ಮಾಡ್ತಾರೆ, ನಾವು ಕೂಳೆನಾಗರು ಅಂತೇಳಿ ಸಂಕ್ರಾಂತಿಯಿಂದ ಮುಂಚೆ ಮಾಡ್ತೀವಿ. ಇದು ನಮ್ಮ ಹಿರಿಯರು ನಡ್ಸ್ಕೊಂಬಂದಿರೋ ನಮ್ಮ ಇದರಲ್ಲಿ ಸಂಸಾರದಲ್ಲಿ ಮತ್ತು ನಮ್ಮ ಕುಲದಲ್ಲಿ ವರ್ಷ ಮಾಡಬೇಕು, ಎಲ್ಲ ಮನೆ ಮಂದಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ ಅಂತೇಳಿ. ಅದೇ ರೀತಿ ನಾವು ನಮ್ಮ ತಂದೆ ಅಜ್ಜ ಅಜ್ಜಿ ಮಾಡಿದ್ದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ನಾಗರ ಪಂಚಮಿ ಮಾಡಿದರೆ ನಾಗದೋಷ ಇರಲ್ಲ ಅಂತೇಳಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷ ಎಲ್ಲರೂ ಸೇರಿ ಮಾಡಿದ್ದೀವಿ. ಇದು ಕೂಳೆನಾಗರ ಅಂತ ಏನಕ್ಕೆ ಹೆಸರು ಅಂತು? ಈ ಕೂಳೆನಾಗರು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲ ಕೊಯ್ಲೂ ಈ ಸಂಕ್ರಾಂತಿ ಒಳಗಡೆ ಕೊಯ್ಲು ಮಾಡಿರ್ತಾರೆ. ಆ ಕೊಯ್ಲು ಮಾಡಿ ಅದರ ಬೆಳೆನಲ್ಲಿ ಬಂದದ್ದು ದವಸನ ಉಗ್ಗಿ ಮಾಡಿ, ಅಂದರೆ ಕಿಚಡಿ ಇದು ಎಲ್ಲ ಮೊಸರನ್ನ ಕಾಳು ಎಲ್ಲ ಮಾಡಿಬಿಟ್ಟು ಊಟ ಮಾಡ್ತೀವಲ್ಲ. ಈ ತಮಿಳ್ನಾಡಲ್ಲಿ ಪೊಂಗಲ್ ಎಂಥದ್ದು ಪೊಂಗಲ್ ಅಲ್ಲ, ಹಬ್ಬಕ್ಕೆ ಓಣಮ್ಮು ಕೇರಳ ಅಲ್ಲ, ಆ ಥರ ನಮ್ಮಲ್ಲಿ ಈ ಕೂಳೆನಾಗರು ಅಂತೇಳಿ ಇದಕ್ಕೋಸ್ಕರ ಎಲ್ಲ ಬೆಳೆಯೋದು ಕೂಳೆ ಆಗಿರ್ತಲ್ಲ, ಆ ಸಮಯದಲ್ಲಿ ಮಾಡೋಂಥ ಕೂಳೆನಾಗರು ಅಂತ ನಾವು ಕರೆಯೋದು. ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಆಕಾಶ ತುಳಿಬೇಡ ಹಿಂದಕ್ಕೆ ಬಾರ.
ಅಲ್ಲಿ ನೆನಕ್ ನಂಗಡ್ಲೆ ಇಟ್ಟೇನತೆ ಎಲ್ಲ ಹಿಂದೂ ಹಾಕಿದೆ ಕಾಲು ಹಾಕಿದೀನಿ ಕಾಲು ನೋಡಲ್ಲಿ ಇಟ್ಟಿಲ್ವಲ್ಲ ಮೇಲ್ ನೋಡು ಹಂಗೆ ಹಾಕಿ ಮಕ್ಕಳದು ಮೇಯ್ನು ಮಕ್ಳು ಕರ್ಕೊಂಡ್ಬರ್ಬೇಕು ಮುಂದಿನ ಸರಿ ಬರ್ತಾವ ಸುಮ್ಮನೆ ಅಮ್ಮ ನೆನ್ನಕ್ ನೆನ್ಗಡ್ಲೆ ಬೇಡ್ವಾ ಅಮ್ಮ ಬಾಳೆಹಣ್ಣು ಅಮ್ಮ ಬಾಳೆಹಣ್ಣು ತಗೊಂಡಿದ್ದೀರ ಇಲ್ಲಿದ ಕೊಡೆ ಅವ ಕಾಯಿ ಇವಳು ಒಬ್ಳು ಅಡ್ಡ ಹೋಗ್ತಾಳೆ ಕೊಡವ ಅಲ್ಲ ನೀವು ಚಿಕ್ಕ ಕಾಣಿಸಿದೆಲ್ಲ ಹಂಗೆ ಮಾಡಕ್ ಬಿಟ್ಟಿದ್ಯಾ ನಾನು ಫುಲ್ ಪದೇ ಬೆಳೆಸ್ಬಿಟ್ಟಿದ್ದಾನೆ ಎಷ್ಟು ಉದ್ದ ಬೆಳೆದಿದೆಲ್ಲ ಮರ ಇದು. ನೋಡಿ ಅಲ್ಲಿ ನಡೆಯೋಕ್ಕೆ ಆಗ್ತಿಲ್ಲ. ಇದಾವೆ ಅಲ್ಲಿ ಕಡ್ಡಿ ನೋಡಿಲಿ. ಸೊ ಪೂಜೆ ಎಲ್ಲ ಆದಮೇಲೆ ನಾವೆಲ್ಲರೂ ಒಟ್ಟಿಗೆ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾವೆಲ್ಲ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಇದ್ದೀವಿ. ಸೊ ಇದು ಕಿಚಡಿ ಇಲ್ಲ, ಇದು ವ್ಲಾಗಿಗೆ. ಅಲ್ಲಿ ನೋಡಿಲಿ ಸುಮ್ಮನೆ ಯಾರು ಬೀಜ ಹಾಕ್ತಾರೆ, ಇದು ಬೆಚ್ಚಗೆ ಹಾಕಿದೆ. ಈಗ ನೀವು ತಿರುಪತಿ ಲಡ್ಡು ನೋಡಿದ್ದೀರಾ? ಅದ್ರಲ್ಲೂ ಹಂಗೆ ಅದ್ರಲ್ಲೂ ಹಂಗೆ ಸಿಪ್ಪೆ ಇರುತ್ತೆ, ಹಂಗೆ ಆ ಥರ ಇದು ತಿರುಪತಿ ಲಡ್ಡು ಥರ ಇದು. ಈಗ ಮಾಡಿರೋ 4-5 ಐಟಮ್ಸ್ ಅಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬೇಕು ಎಲ್ರು. ಎಲ್ಲ ಜನ ಹಾ, ಎಲ್ಲದು ಸಾಂಬಾರ್ ಹೆಂಗಿತ್ತು ಗೆಸ್ ಮಾಡಿ. ಅದಕ್ಕೆಲ್ಲ ರುಬ್ಬಿರೋದು, ಮಿಕ್ಸಿ ಮಾಡಿರೋದು, ನಾನು ಈರುಳ್ಳಿನೇ ಹಚ್ತೆ. ಇದು ಕಾಯಿ ನಮ್ಮ ಮನೆಗೆ ಬಂದಿದ್ದೆ ಖುಷಿಯಾಗಿರೋದು. ಹ್ಞೂ ಅಲ್ಲ, ಅಲ್ಲಿ ಸಿತ್ತಾತ ಊರಿಗೆ ಹೋಗಿದ್ವಲ್ಲ ಪಪ್ಪ. ಹಳ್ಳು ನುಗ್ದಂಗ್ ನುಗ್ಗದೆ ಗಿಡದೊಳಗೆ ಹಳ್ಳು ನುಗ್ತಾವಲ್ಲ ಚುಚ್ಚಲ್ವೇ ಅಲ್ಲಿ. ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇದಾಗಿತ್ತು ನಮ್ಮ ಇನ್ನೊಂದು ಅಜ್ಜಿ ಮನೆ ವಿಡಿಯೋ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ.